ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರದ್ದು ಊಟ ಆಯಿತಾ? ಇವತ್ತು ಬೆಳಿಗ್ಗೆ 9 ಗಂಟೆವರೆಗೆ ಅಷ್ಟೇ ವೀಡಿಯೋ ಮಾಡಿದೆ. ಬೆಳಿಗ್ಗೆ 4:30 ಸ್ಟಾರ್ಟ್ ಆಗುತ್ತೆ ನನ್ನ ವರ್ಕು. ಬೆಳಿಗ್ಗೆ ರಂಗೋಲಿ ಹಾಕ್ಬಿಟ್ಟು ಅಂಗಡಿಗೆ ಟೀ ಫ್ಲಾಸ್ಕ್ ಎಲ್ಲ ತೊಳೆದು ಟೀ ಮಾಡಿಬಿಟ್ಟು ಟೀ ಹಾಕಿ ಫ್ಲಾಸ್ಕಿಗೆ ಅಷ್ಟೊತ್ತಿಗೆ ಆಗಲೇ ಪಲ್ಯ ಸೋಸ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಟೀ ಮಾಡಿ ಅಂಗಡಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ನಾನು ಹುಡುಗರಿಗೆ ಅಂತ ಬಾಕ್ಸಿಗೆ ಇವತ್ತು ಲಂಚಿಗೆ ಅಂತ ಅವರಿಗೆ ಅನ್ನ ಮತ್ತು ಬೇಳೆ ಸಾರು ಮಾಡಿಕೊಟ್ಟಿದ್ದೆ. ಇಲ್ಲಿ ಟಿಫನ್ಗೆ ದೋಸೆ ಮತ್ತು ಬೇಳೆ ಸಾರು ಜೊತೆನೇ ತಿಂದರು. ಇದು ಪಪ್ಪು ಬಂದುಬಿಟ್ಟು ಮೆಸ್ಸಿಗೆ ಮತ್ತು ಮನೆಗೆ ಎರಡು ಒಂದೇ. ಇನ್ನು ನನ್ನ ಮಗಳು ಬ್ರಷ್ಗಿಂತ ಮೊದಲು ಉಪ್ಪು ತಿಕ್ತಾಳೆ, ಅಲ್ಲಿಗೆ ಉಪ್ಪು ಹಾಕ್ಕೊಂಡು ಹೋದ್ಲಾಗಿ. ನಾನು ಬೇಳೆ ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ರೆಡಿ ಮಾಡಿಬಿಟ್ಟು ಬೇಳೆ ಸಾರಿಗಿಟ್ಟು ಬೇಳೆ ಎಲ್ಲ ತೊಳೆದು ಟೊಮೊಟೊ ಹಾಕಿ ಸೊಪ್ಪು ಹಾಕಿ ಅರಿಶಿನ ಪುಡಿ ಎಲ್ಲ ಹಾಕಿ ಬೇಳೆ ಸಾರಿಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಬರದಲ್ಲ ಪಾಪು ನೀರು ಹಾಕ್ಬಿಟ್ಟು ಹೊರಗಡೆ ಮಾಡ್ತೀನಿ ಮೆಸ್ಸಿಗೆ ಅಡುಗೆ. ಗ್ಯಾಸ್ ಹಚ್ಚಿ ಒಳಗೆ ಹೋಗ್ಬಿಟ್ಟೆ. ಇನ್ನು ನೆಕ್ಸ್ಟು ಚಪಾತಿಗೆ ಗೋಧಿ ಹಿಟ್ಟು ಕಲಿಸ್ಕೊಂಡಿದ್ದೆ. ಚಪಾತಿ ಹಿಟ್ಟು ಕಲಿಸ್ಬೇಕು. ಚಪಾತಿ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಬಿಸಿನೀರು ಹಾಕ್ತೀನಿ ನಾನು. ಬಿಸಿನೀರು ಹಾಕಿದರೆ ಅದು ಸಂಜೆವರೆಗೂ ಚಪಾತಿ ಮಾಡಿಟ್ರೆ ಕೂಡ ಸ್ಮೂತಾಗಿರ್ತವೆ, ಗಟ್ಟಿ ಬರೋಲ್ಲ ಚಪಾತಿ. ಚೆನ್ನಾಗಿ ನಾದ್ಕೋಬೇಕಿಟ್ಟು, ಸ್ವಲ್ಪ ಮೆತ್ತಿಗೆ ಇರಬೇಕಿಟ್ಟು. ತುಂಬ ಗಟ್ಟಿ ಆಗಿಬಿಟ್ರೆ ಚಪಾತಿ ಗಟ್ಟಿನೇ ಬರ್ತಾವೆ. ಸ್ಮೂತಾಗಿದ್ದರೆ ಭಾಳ ಚೆನ್ನಾಗಿ ಬರ್ತಾವೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕಿಟ್ಟು. ಚೆನ್ನಾಗಿ ನಾದ್ಬಿಟ್ಟು ಒಂದು ಚಪಾತಿ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಬಿಟ್ರೆ ಚೆನ್ನಾಗಿ ಬರ್ತಾವೆ. ಆಮೇಲೆ ಚಪಾತಿ ಮಾಡಿದರೆ ಹಿಟ್ಟು ನೆನೆಸಿ ಸೈಡಿಗೆ ಇಟ್ಬಿಟ್ಟೆ. ಅದನ್ನು ಮೆತ್ತಿಗಿದೆ ಅಂತ ತೋರಿಸ್ತಿದ್ದೀನಿ ನಿಮಗೆ. ನೆಕ್ಸ್ಟು ಪಪ್ಪುಗೆ ಇಟ್ಟಿದ್ನಲ್ಲ ಅದಕ್ಕೆ ಸಪ್ರೇಟ್, ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಸಪ್ರೇಟ್ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ನಾನು. ಒಗ್ಗರಣೆಗೆ ಹಾಕ್ಬಿಟ್ಟು ಹುಳಿ ರೆಡಿ ಮಾಡ್ಕೊತಾ ಇದ್ದೀನಿ.